ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 8ನೇ ಅಧ್ಯಾಯ 12ನೆಯ ಶ್ಲೋಕ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಯ ಚ ಮೂರ್ಧ್ನ್ಯಾಧಾಯಾತ್ಮನಃ ಪ್ರಾಣಃ ಆಸ್ಥಿತೋ ಯೋಗಧಾರಣಂ. ಸರ್ವದ್ವಾರಗಳನ್ನು ನಿಯಂತ್ರಿಸಿ, ಮನಸ್ಸನ್ನು ಹೃದಯದಲ್ಲಿ ನಿಲ್ಲಿಸಿ, ಪ್ರಾಣವನ್ನು ಶಿರಸ್ಸಿನಲ್ಲಿ ನಿಲ್ಲಿಸಿ ಯೋಗದ ಸಿದ್ಧತೆಯನ್ನು ಮಾಡಿಕೊಂಡು ದೇಹವನ್ನು ತ್ಯಾಗ ಮಾಡಬೇಕು ಅಂತ ದೇಹ ತ್ಯಾಗದ ಕ್ರಮವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳುವಂಥ ವಿಷಯ ದೇಹ ತ್ಯಾಗ ಮಾಡೋದು, ದೇಹವನ್ನು ಹೇಗೆ ಬಿಡೋದು, ಶರೀರವನ್ನು ಹೇಗೆ ಬಿಡೋದು. ಯಾಕೆ ಅಂತಂದರೆ ಎಲ್ಲರೂ ನಾವು ಜನಿಸಿ ಬಂದಿರ್ತೇವೆ. ಎಲ್ಲರೂ ಜನನ ಆದಮೇಲೆ ದೇಹವನ್ನು ಬಿಡಬೇಕಾಗಿರುತ್ತೆ. ಒಂದು ಕಾಲಕ್ಕೆ ಆಯುಷ್ಯ ಮುಗೀತು, ಕರ್ಮ ತೀರಿತೋ, ಇದಾದ ಮೇಲೆ ದೇಹವು ಸಹಜವಾಗಿ ಬಿಡಲೇಬೇಕಾಗಿರುತ್ತೆ. ಯಾರಿಗೂ ಇಟ್ಕೊಂಡು ಕೂತ್ಕೊಳ್ಳಿಕ್ಕೆ ಬರೋದಿಲ್ಲ. ಆ ದೇಹ ಬಿಟ್ಟ ಮೇಲೆ ನಮಗೆ ಮುಂದೆ ಬರತಕ್ಕಂಥ ಗತಿಗಳು ಸುಖಕರವಾಗಿರ್ತಕ್ಕಂಥ ಗತಿಗಳಿರಬೇಕು ಅನ್ನುವಂಥ ತಾತ್ಪರ್ಯ, ಉತ್ತಮವಾದ ಗತಿಗಳು ಸಿಗಲಿ ಅನ್ನುವಂಥದ್ದು ಆ ತಾತ್ಪರ್ಯ. ಮತ್ತು ಇನ್ನು ಮುಕ್ತಿ ಪಡೆಯಬೇಕು ಅನ್ನುವಂಥದ್ದು ತಾತ್ಪರ್ಯ. ಲೋಕಗಳು ಸುಖ ಲೋಕಗಳು, ದುಃಖ ಲೋಕಗಳು, ಗತಿಗಳು ಸದ್ಗತಿಗಳು, ದುರ್ಗತಿಗಳು, ಈ ರೀತಿ ಇರುವುದರಿಂದ ಮನುಷ್ಯನು ಹುಟ್ಟಿ ಬೆಳೆದು ನೂರಾರು ವರ್ಷ ಬಾಳಿ ಈ ಶರೀರದಲ್ಲಿ ಸುಖ ದುಃಖಗಳನ್ನು ಅನುಭವಿಸಿ ಇನ್ನು ಹೊರಟು ಹೋಗಬೇಕಾದಾಗ ಈ ಜೀವಾತ್ಮನು ಹೊರಟು ಹೋದ ಮೇಲೆ ಅಲ್ಲಿಯೂ ಕೂಡ ಆರೋಗ್ಯಕರವಾಗಿಯೇ ಇರಬೇಕು ಅನ್ನುವಂಥ ತಾತ್ಪರ್ಯ. ಈ ದೇಹ ಬಂದಿರೋದು ಈ ಜೀವನಿಗೆ ಸುಖವನ್ನು ಕೊಡುವುದಕ್ಕೆ ಅಲ್ಲದಲೇ ದುಃಖವನ್ನು ಕೊಡುವುದಕ್ಕಾಗಿ ಅಲ್ಲ. ಇಲ್ಲಿ ಬಂದ ಮೇಲೆ ಈ ದೇಹದಲ್ಲಿ ಈ ಜೀವಾತ್ಮನು ಬಂದ ಮೇಲೆ ಮುಂದೆ ಹೋಗಬೇಕಾದಾಗ ಅವನು ಉತ್ತಮವಾಗಿರ್ತಕ್ಕಂಥ ವೇದಿಕೆಯನ್ನು ಸಿದ್ಧ ಮಾಡಿಕೊಳ್ಬೇಕು. ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಬುತ್ತಿಯನ್ನು ಕಟ್ಟಿಕೊಂಡು ಹೋಗಬೇಕಾಗಿರುವಂಥದ್ದು ಅವನು. ಹಾಗಾಗಿ ಇಲ್ಲಿ ಏನು ಮಾಡ್ತಾ ಇದೆ, ಈ ಜೀವಾತ್ಮನು ದೇಹವನ್ನು ಬಿಟ್ಟ ಮೇಲೆ ಉತ್ತಮ ಗತಿಯನ್ನು ಪಡೆಯಬೇಕು ಅನ್ನುವಂಥ ತಾತ್ಪರ್ಯವನ್ನು ಇಟ್ಟುಕೊಂಡು ಭಗವಂತನು ಹೇಳ್ತಾ ಇದ್ದಾನೆ, ನೀನು ಈ ದೇಹವನ್ನು ಬಿಟ್ಟು ಹೋದಾದ ಮೇಲೆ ನಿನಗೆ ಸದ್ಗತಿ ಪ್ರಾಪ್ತವಾಗಬೇಕು, ಮುಕ್ತಿ ಪ್ರಾಪ್ತಿ ಆಗಬೇಕು, ಬ್ರಹ್ಮಲೋಕ ಪ್ರಾಪ್ತಿಯಾಗಬೇಕು, ಬ್ರಹ್ಮ ಸ್ವರೂಪ ಆಗಬೇಕು ಅಂತಂದರೆ ನಾನು ಹೇಳ್ತಕ್ಕಂಥ ಈ ಕ್ರಮಗಳನ್ನು ಅನುಸರಿಸು. 9 ದ್ವಾರಗಳು ಶರೀರದಲ್ಲಿ ಪ್ರಧಾನವಾಗಿರುವಂಥವುಗಳು. 2 ಕಣ್ಣಿನ ದ್ವಾರಗಳು, 2 ಮೂಗಿನ ದ್ವಾರಗಳು, 2 ಕಿವಿಯ ದ್ವಾರಗಳು, 1 ಬಾಯಿಯ ದ್ವಾರ, 2 ಗುದಗುಹ್ಯಗಳು. ಹೀಗೆ 9 ದ್ವಾರಗಳನ್ನು ನೀನು ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದು ಮುಖ್ಯವಾದಂಥ ತಾತ್ಪರ್ಯ. ಈ ದ್ವಾರಗಳನ್ನು ನಿಯಂತ್ರಣ ಮಾಡದೆ ಹೋದರೆ ಪ್ರಾಣ ಹೋಗಬೇಕಾದಾಗ, ಜೀವ ಹೊರಗೆ ಹೋಗಬೇಕಾದಾಗ ಈ ಯಾವುದಾದ್ರೂ ದ್ವಾರಗಳ ಮೂಲಕವಾಗಿ ಹೋಯಿತು ಅಂತಂದರೆ ಆ ದ್ವಾರಗಳ ಕರ್ಮವೇ ಅಂಟಿಕೊಳ್ಳುತ್ತದೆ. ಇಲ್ಲಿ ಜ್ಞಾನ ದ್ವಾರಗಳು ಮತ್ತು ರಜೋಗುಣ ದ್ವಾರಗಳು, ತಮೋಗುಣ ದ್ವಾರಗಳು ಎಂದು ಹೇಳಲ್ಪಟ್ಟಿದೆ. ರಜೋಗುಣ ದ್ವಾರಗಳು ಅಂತಂದರೆ ಬಾಯಿ ಆಗಿರುತ್ತದೆ. ಸತ್ವಗುಣ ದ್ವಾರಗಳು ಅಂತಂದ್ರೆ ಮೂಗು ಮತ್ತು ಕಣ್ಣು ಕಿವಿಗಳು ಎನಿಸಿಕೊಂಡಿವೆ. ಇನ್ನು ತಮೋಗುಣ ದ್ವಾರಗಳು ಅಂತಂದ್ರೆ ಗುದಗುಹ್ಯಗಳು ಆಗಿವೆ. ಈ ಒಂದು ಕ್ರಮವನ್ನ ಯಾರು ಅರ್ಥ ಮಾಡಿಕೊಂಡಿರ್ತಾರೋ ಅವರ ಪ್ರಾಣ ಅಥವಾ ಜೀವವು ಹೊರಗೆ ಹೋಗಬೇಕಾದಾಗ ಜ್ಞಾನ ದ್ವಾರಗಳ ಮೂಲಕವಾಗಿ ಹೋದ್ರೆ ಉತ್ತಮ ಲೋಕಗಳು ಬ್ರಹ್ಮ ಲೋಕಗಳು ಪ್ರಾಪ್ತವಾಗ್ತಾವ. ಮತ್ತಿನ್ನು ಮಂದ ದ್ವಾರ ಬಾಯಿ ಮೂಲಕವಾಗಿ ಹೊರಗೆ ಹೋಗಿದ್ದಾದರೆ ಮಿಕ್ಸ ರೂಪವಾಗಿರ್ತಕ್ಕಂಥ ಅರ್ಧ ಪುಣ್ಯ ಅರ್ಧ ಪಾಪ ಮಿಶ್ರಿತವಾಗಿರ್ತಕ್ಕಂಥ ಲೋಕಗಳು ಪ್ರಾಪ್ತವಾಗ್ತಾವ. ಇನ್ನು ತಮೋಗುಣ ದ್ವಾರಗಳು, ಈ ದ್ವಾರಗಳ ಮೂಲಕವಾಗಿ ಜೀವ ಹೋಯಿತು ಅಂತಾದರೆ ಅಲ್ಲಿ ನರಕವೇ ಆತನಿಗೆ ಗತಿಯಾಗಿರುತ್ತದೆ ಅಂತ ತಾತ್ಪರ್ಯ. ಅದಕ್ಕೋಸ್ಕರವಾಗಿ ಇದನ್ನ ಹಿಂದೆ ಸರಿಸುವುದಕ್ಕೋಸ್ಕರವಾಗಿ, ಇದು ಬೇಡ ಅಂತ ಹೇಳುವುದಕ್ಕಾಗಿ ಸದ್ಗತಿಯನ್ನು ಕೇಳಲಾಗಿದೆ. ಸದ್ಗತಿ ಅಂತಂದ್ರೆ ಬ್ರಹ್ಮಸ್ಥಿತಿ ಮೋಕ್ಷ ಪದವಿಗೆ ಸದ್ಗತಿ ಅಂತ ಹೇಳ್ತೇವೆ. ಆ ಸದ್ಗತಿ ನಿನಗಾಗಬೇಕು ಅಂತಂದ್ರೆ ಈ 9 ದ್ವಾರಗಳನ್ನು ಮುಚ್ಚಪ್ಪ. ಮತ್ತು ನಿನ್ನ ಮನಸ್ಸೇನೋ ಶರೀರ ತುಂಬ ಹರಿದಾಡ್ತಾ ಇದೆಯಲ್ಲ, ಅಂತಃಕರಣ ವೃತ್ತಿರೂಪವಾಗಿರುವಂಥ ಈ ಮನಸ್ಸು ಶರೀರ ತುಂಬ ಹರಿದಾಡ್ತಾ ಇರುತ್ತದೆ. ಅದನ್ನು ಶರೀರ ತುಂಬ ಹರಿಬಿಡಬೇಡ, ಹೃದಯದಲ್ಲಿ ನಿಲ್ಲಿಸು ಅಂತ ಹೇಳಲಾಗಿದೆ. ಇನ್ನು ಪ್ರಾಣ ಇದೆಯಲ್ಲ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವಂಥ 5 ರೀತಿಯಾಗಿರ್ತಕ್ಕಂಥ ಈ ಪ್ರಾಣವು ಶರೀರ ತುಂಬ ವ್ಯವಹಾರ ಮಾಡ್ತಾ ಇದೆ, ಶರೀರ ತುಂಬ ಸಂಚಾರ ಮಾಡ್ತಾ ಇದೆ. ಇದು ಈ ರೀತಿಯಾಗಿ ಸಂಚಾರ ಮಾಡೋದು ಬೇಡ. ಅದು ಸಂಚಾರ ಮಾಡುವಾಗ ಯಾವುದಾದ್ರೂ ಮೂಲಕವಾಗಿ ದ್ವಾರದಿಂದ ಹೋಯಿತು ಅಂತಾದರೆ
ತಮಗುಣ ಮೂಲಕವಾಗಿ ಹೋಯಿತು ಅಂತಾದರೆ ದುಃಖವಾಗುತ್ತದೆ. ಆದ್ದರಿಂದ ಆ ಪ್ರಾಣವು ಹೊರಗೆ ಹೋಗದಂತೆ ಶಿರಸ್ಸಿನಲ್ಲಿ ನಿಲ್ಲಿಸು. ಈ ರೀತಿ ನೀನು ಜೀವ ಹೋಗುವ ಸಮಯದಲ್ಲಿ, ಚೈತನ್ಯ ಶರೀರದಿಂದ ವಿಲಯವಾಗುವ ಸಮಯದಲ್ಲಿ ನೀನು ವ್ಯವಸ್ಥೆಯನ್ನು ಮಾಡಿಕೊಂಡಿ ಅಂತಾದರೆ, ಸಿದ್ಧತೆಯನ್ನು ಮಾಡಿಕೊಂಡಿ ಅಂತಾದರೆ ಅದು ಬ್ರಹ್ಮಲೋಕವನ್ನು ಹೊಂದುತ್ತದೆ, ಬ್ರಹ್ಮ ಪದವಿಯನ್ನು ಪಡೆಯುತ್ತದೆ, ಮುಕ್ತ ಸ್ಥಿತಿಯನ್ನು ಹೊಂದುತ್ತದೆ ಅಂತ. ಈ ಕ್ರಮವನ್ನು ಅನುಸರಿಸಿ ಜೀವ ಹೊರಗೆ ಹೋಯಿತು ಅಂತಾದರೆ ಆತನಿಗೆ ಮುಂದೆ ಜನನ ಮರಣಗಳು ಇರೋದಿಲ್ಲ, ದುಃಖಗಳು ಇರೋದಿಲ್ಲ. ಇಲ್ಲವಾದರೆ ಜನನ ಮರಣ ಪುನರಪಿ ಜನನಂ ಪುನರಪಿ ಜನನಿ ಜಠರೇ ಶಯನಂ ಅನ್ನುವಂಥ ದುಃಖಕಾರಕವಾದಂಥ ಜನ್ಮಗಳು ಬರ್ತಾವ. ಇದೇ ಜನ್ಮ ಬರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. 84 ಲಕ್ಷ ಜೀವರಾಶಿಗಳ ಜನ್ಮಗಳಲ್ಲಿ ಯಾವುದು ಜನ್ಮ ಆದರೂ ಬರಬಹುದು. ಆ ಮೂಲಕವಾಗಿ ಮತ್ತೆ ನಿನಗೆ ದುಃಖ ಬೇಡ ಅನ್ನುವಂಥ ವ್ಯವಸ್ಥೆಯಿಂದ, ಕಳಕಳಿಯಿಂದ ಭಗವಂತನು ಯೋಗ ಧಾರಣಂ, ಈ ರೀತಿ ಯೋಗ ಧಾರಣವನ್ನು ಮಾಡಿಕೊಂಡು ಯಾರು ದೇಹವನ್ನು ತ್ಯಾಗ ಮಾಡ್ತಾರೋ ಅವರು ಮುಕ್ತರಾಗ್ತಾರೆ ಅನ್ನುವಂಥ ಅಭಿಪ್ರಾಯವನ್ನ ಭಗವಂತ ಇಲ್ಲಿ ಹೇಳಿದ್ದಾನೆ ಅನ್ನುವಂಥದ್ದನ್ನು ಹೇಳ್ತಾ ಹರಿ ಓಂ ತತ್ಸತ್.